ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ. ಸಿಂಪಲ್ ಆಗಿರುವಂಥ ಈ ರೆಸಿಪಿಯನ್ನು 10 ನಿಮಿಷದಲ್ಲೇ ಮಾಡ್ಬೋದು. ಅದಕ್ಕೆ ಒಂದು ಕಡಾಯಿಗೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಅರ್ಧ ಸ್ಪೂನ್ನಷ್ಟು ಹಾಕಿ, ಅರ್ಧ ಸ್ಪೂನ್ನಷ್ಟು ಉದ್ದಿನಬೇಳೆ, ನಂತರ 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ನಷ್ಟು ಕಟ್ ಮಾಡಿರುವಂಥ ಶುಂಠಿ, 1 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ 1 ಚಿಟಿಕೆಯಷ್ಟು ಹಿಂಗು ಹಾಕ್ತಾಯಿದ್ದೀನಿ. ಇದು ಘಮ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೋಡಿ, ಉದ್ದಿನಬೇಳೆ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ನಾನು 1 ತೋತಾಪುರಿ ಮಾವಿನಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ನಷ್ಟು, ಅರಿಶಿನ ಪುಡಿ ಸ್ವಲ್ಪ ಹಾಕಿ, 1/4 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ನಂತರ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದೆಲ್ಲ ಒಂದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ 2 ನಿಮಿಷ ತನಕ ಬೇಯಿಸ್ಕೊಳ್ಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, 2 ನಿಮಿಷ ಮಿಕ್ಸ್ ಮಾಡಿದ ನಂತರ ಅರ್ಧ ಗ್ಲಾಸ್ನಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿಯ ಮೇಲ್ಗಡೆ ನೀರು ನಿಲ್ಲುವಷ್ಟು ಹಾಕ್ಕೊಳ್ಳಿ. ನಂತರ ಇದನ್ನು 3 ರಿಂದ 4 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕಾಗತ್ತೆ. ಮಾವಿನಕಾಯಿ ಮೆತ್ತಗಾಗಬೇಕು, ಅದಕ್ಕೆ ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ತನಕ ಬೇಯಿಸಬೇಕು. ಈ ಮಾವಿನಕಾಯಿ ಬೇಗನೆ ಬೇಯುತ್ತೆ. ಅದಕ್ಕೆ ನೋಡಿ, ಮುಚ್ಚಳ ಮುಚ್ಚಿ 3 ನಿಮಿಷ ಆದ ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ. ಮಾವಿನಕಾಯಿ ಹುಳಿ ಆಗಿರೋದ್ರಿಂದ ಹುಣಸೆ ಹಣ್ಣು ಸೇರಿಸ್ಬೇಕಾದ ಅಗತ್ಯ ಇಲ್ಲ. ಉಪ್ಪು ಆಲ್ರೆಡಿ ನಾವು ಸೇರಿಸಿದ್ದೀವಿ. ಇವಾಗ ಇದಕ್ಕೆ ಸ್ವೀಟಿಗೆ ನಾವು ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. 1/4 ಕಪ್ನಷ್ಟು ಹಾಕ್ತಾಯಿದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಇದೆಲ್ಲ ಸರಿಯಾಗಿದ್ರೇ ಗೊಜ್ಜು ಚೆನ್ನಾಗಾಗತ್ತೆ. ನೋಡಿ, ಬೆಲ್ಲ ಹಾಕಿದ ನಂತರ ಬೆಲ್ಲ ಕರಗಬೇಕು. ಕರಗಿದ ನಂತರ 1-2 ನಿಮಿಷ ಬೆಲ್ಲದಲ್ಲೇ ಬೇಯಿಸಬೇಕು. ನೋಡಿ, ಬೆಲ್ಲದಲ್ಲಿ ಬೆಂದ ನಂತರ ಇದಕ್ಕೆ ನಾವು ಕ್ರೀಮಿ ಟೆಕ್ಸ್ಚರ್ ಬರಬೇಕಂದ್ರೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು 1/4 ಗ್ಲಾಸಷ್ಟು ನೀರಲ್ಲಿ ನಾನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದರೆ ಸಾಕು. ನೀವು ಅಕ್ಕಿ ಹಿಟ್ಟಿನ ಬದಲು ಕಾರ್ನ್ಫ್ಲೋರನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಗನೆ ದಪ್ಪ ಆಗುತ್ತೆ, 1 ನಿಮಿಷದಲ್ಲೆಲ್ಲ ದಪ್ಪ ಆಗುತ್ತೆ. ನೋಡಿ, ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಸಿ ಹಾಕಿದ್ರಿಂದ ಗ್ರೇವಿ ಥರ ನಮಗೆ ಬರುತ್ತೆ. ನೋಡಿ, ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ಹೆಚ್ಚಂದರೆ 10 ರಿಂದ 12 ನಿಮಿಷ ಬೇಕು ಈ ರೆಸಿಪಿ ರೆಡಿ ಮಾಡಲಿಕ್ಕೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ರೆಸಿಪಿಯನ್ನೊಮ್ಮೆ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಯಾರಾದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.